ದಾವಣಗೆರೆಗೆ ಬಂದುಬಿಟ್ಟು ದಾವಣಗೆರೆ ದುರ್ಗಮ್ಮ ಜಾತ್ರೆ ನೋಡಿಲ್ಲ ಅಂದರೆ ಹೇಗೆ ತಾನೇ ಸಾಧ್ಯ. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ದಾವಣಗೆರೆಯಲ್ಲಿ ನಡೀತಿರುವಂಥ ದುರ್ಗಮ್ಮ ಜಾತ್ರೆ ನೋಡೋದಕ್ಕೆ ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು ಹಾಗೆ ನನ್ನ ನಾದಿನಿ ಮಗ ಎಲ್ಲರೂ ಕೂಡ ಬಂದಿದ್ವಿ. ಏನಪ್ಪ ವಿಷಯ ಅಂದರೆ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಆಗಿರುವಂಥ ಶಿಲ್ಪಾ ಮಹೇಂದ್ರ ಕರಣ್ ಪೇಜನ್ನು ಪರ್ಮನೆಂಟ್ಲಿ ಡಿಆ್ಯಕ್ಟಿವೇಟ್ ಆಗೋಗ್ಬಿಟ್ಟಿದೆ. ನಾನು ಮಾಡಿರುವಂಥ ಒಂದು ಸಣ್ಣ ತಪ್ಪಿನಿಂದ ಇದು ಪರ್ಮನೆಂಟ್ಲಿ ಡಿಆ್ಯಕ್ಟಿವೇಟ್ ಆಗಿರೋದ್ರಿಂದ ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ, ನನ್ನ ಫ್ಯಾಮಿಲೀಸ್ ಫ್ರೆಂಡ್ಸ್ ಯಾರೇ ಆಗಿರ್ಬೋದು, ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿರುವಂಥ ಶಿಲ್ಪಾ ಮಹೇಂದ್ರ ಕರಣ್ ಪೇಜ್ನ ಫಾಲೋ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ಮಾಡಿರುವಂತಹ ಮಿಸ್ಟೇಕ್ನ ದಯವಿಟ್ಟು ಯಾರು ಕೂಡ ಮಾಡೋಕ್ಕೆ ಹೋಗಬೇಡಿ, ಅದರಿಂದ ಎಲ್ಲದನ್ನು ಕಳ್ಕೊತೀರಾ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು 5th ಡೇ ಆಗಿರೋದ್ರಿಂದ ದಾವಣಗೆರೆಯಲ್ಲಿ ಜಾತ್ರೆ ವೈಬ್ಸ್ ತುಂಬಾ ಜೋರಾಗೇ ಇತ್ತು. ದಾವಣಗೆರೆ ಜನತೆಗೆ ಇದೊಂದು ದೊಡ್ಡ ಹಬ್ಬನೇ ಹೌದು. ಈ ಹಬ್ಬ ಪ್ರತಿ ವರ್ಷವೂ ಬರೋದಿಲ್ಲ, ಒಂದು ವರ್ಷ ಬಿಟ್ಟು ಒಂದು ವರ್ಷ ಬರುತ್ತೆ. ಅಟ್ ಎ ಸೇಮ್ ಟೈಮ್ ಶಿವಮೊಗ್ಗದಲ್ಲೂ ಕೂಡ ಒಂದು ಮಾರಿಕಾಂಬ ಜಾತ್ರೆ ಅಂತ ಮಾಡ್ತಾರೆ. ನಮ್ಮೂರಲ್ಲಿ ಮಾರಿಕಾಂಬ ಜಾತ್ರೆನೇ ಫೇಮಸ್ಸು. ಸೊ ನಾವು ಪ್ರತಿ ವರ್ಷವೂ ಮಾರಿಕಾಂಬ ಜಾತ್ರೆಯನ್ನು ನಾನು ಅಟೆಂಡ್ ಮಾಡ್ತಾ ಇದ್ದೆ. ಸೊ ಈ ಸಲ ನನಗೆ ಅಟೆಂಡ್ ಮಾಡದೇ ಇರೋದಕ್ಕೆ ನಾನು ದುರ್ಗಮ್ಮ ಜಾತ್ರೆನ ಅಟೆಂಡ್ ಮಾಡೋದಕ್ಕೆ ಬಂದಿದ್ದೀನಿ. ನನಗಾಗಿರುವಂತಹ ಒಂದು ಎಕ್ಸ್ಪೀರಿಯೆನ್ಸ್ ಇಲ್ಲಿ ತುಂಬಾ ಚೆನ್ನಾಗಿತ್ತು. ಪ್ರತಿ ಸಲ ನಾನು ಬಂದಾಗಲೂ ತಾಯಿ ದರ್ಶನವನ್ನು ದೂರದಿಂದನೇ ಮಾಡಿಕೊಂಡು ಹೋಗ್ತಿದ್ದೆ. ಈ ಸಲ ನನಗೆ ಗರ್ಭಗುಡಿಯಲ್ಲಿ ಡೈರೆಕ್ಟಾಗಿ ದರ್ಶನವನ್ನು ಸಿಕ್ತು. ಆ ತಾಯಿಯ ಸಂಪೂರ್ಣ ಆಶೀರ್ವಾದ ಸಿಕ್ಕಿದೆ ಅಂತ ನಾನು ಅಂದ್ಕೊತೀನಿ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ, ಸುತ್ತಮುತ್ತ ಹಳ್ಳಿ ಜನತೆ ಆಗಿರ್ಬೋದು, ದಾವಣಗೆರೆಯಲ್ಲಿರುವಂತಹ ಸುತ್ತಮುತ್ತ ಜನತೆ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇನ್ನೂ ಜಾತ್ರೆ ಇರುತ್ತದೆ, ಬಂದು ಆ ತಾಯಿಯ ದರ್ಶನವನ್ನು ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಶಿವಮೊಗ್ಗದಲ್ಲೂ ಕೂಡ ಜಾತ್ರೆ ನಡೀತಾ ಇದೆ, ಅಲ್ಲೂ ಕೂಡ ಹೋಗಿ ಅಂತ ಕೇಳ್ಕೊತೀನಿ. ಆ ಒಂದು ವೈಬ್ಸು, ಆ ಒಂದು ಎನರ್ಜಿನೇ ಬೇರೆ. ಸೊ ಹಾಗೆ ಇಲ್ಲಿನ ಡೆಕೋರೇಷನ್ಸ್ಗಳು, ಜಾತ್ರೆ ವೈಬ್ಸು ತುಂಬಾ ಚೆನ್ನಾಗಿತ್ತು. ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ನಮಸ್ತೆ.